ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಧನುಸು ರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ 2024. ಈ ತಿಂಗಳು 4 ಗ್ರಹಗಳ ಬದಲಾವಣೆ ಆಗಲಿದೆ. ಗೋಚಾರದಲ್ಲಿ ಗ್ರಹಗಳ ಬದಲಾವಣೆಯ ಧನುಸು ರಾಶಿಯ ಬಗ್ಗೆ ಯಾವ ಫಲ ಇರುತ್ತದೆ ಎಂದು ನೋಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಧನುಸು ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಬುಧನು 7ನೇ ಮನೆ ಅಧಿಪತಿಯಾಗಿ 10ನೇ ಮನೆ ಅಧಿಪತಿಯಾಗಿ ಬುಧನು ಕನ್ಯಾ ರಾಶಿಯಿಂದ 10/10/2024 ಇಸ್ವಿ ತಾರೀಕಿಗೆ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಬುಧನ ಸಂಚಾರ ತುಂಬ ಶುಭ ಫಲ ಬರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಂದ ಉತ್ತಮ ಲಾಭ, ವ್ಯಾಪಾರ ಮಾಡುವವರಿಗೆ ತುಂಬ ಶುಭ ಫಲ. ನಿಮ್ಮ ಬಾಳ ಸಂಗಾತಿ, ನಿಮ್ಮ ಪತ್ನಿಯಿಂದ ನಿಮಗೆ ಧನಲಾಭ, ಪ್ರೀತಿಯಿಂದ ಲಾಭ. ನಿಮ್ಮ ಮಾತು ತುಂಬ ಉತ್ತಮವಾಗಿರುತ್ತದೆ. ತುಂಬ ಪ್ರೀತಿ ಪ್ರೇಮದಿಂದ ದಾಂಪತ್ಯ ಜೀವನದಲ್ಲಿ ಇರುತ್ತದೆ. ಸುಖ ಸಂತೋಷ ಬುಧನಿಂದ ನಿಮಗೆ ಬರುತ್ತದೆ. ನೀವು ಕತೆ, ಕಾದಂಬರಿ, ಸಾಹಿತ್ಯ ಬರೆಯುವವರು ಆಗಿದ್ದರೆ ಅವುಗಳನ್ನು ಪ್ರಚಾರ ಮಾಡುವುದರಿಂದ ಉತ್ತಮ ಧನಲಾಭ ಇರುತ್ತದೆ. ನೀವು ಹಾಸ್ಯ ಕಲಾವಿದರಾಗಿ ಸಿನಿಮಾ ನಾಟಕ ರಂಗದಲ್ಲಿ ಇರುವಂಥವರು ಆಗಿದ್ದರೆ ಇದರಿಂದ ಧನಲಾಭ. ನೀವು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪತ್ನಿ ಇಬ್ಬರು ಸೇರಿಕೊಂಡು ಯಾವುದಾದರೂ ಪಾರ್ಟ್ನರ್ ಆಗಿ ವ್ಯಾಪಾರ ಮಾಡುತ್ತಿದ್ದರೆ ಉತ್ತಮ ಧನಲಾಭ. ನೀವು ಚಿಕ್ಕ ಮಕ್ಕಳಿಗೆ ಶಾಲೆಗೆ ಬೇಕಾದ ಮತ್ತು ಕಾಲೇಜಿಗೆ ಬೇಕಾದ ವಸ್ತುಗಳ ವ್ಯಾಪಾರ ಅಂಗಡಿಯವರು ಆಗಿದ್ದರೆ ಬುಧನಿಂದ ನಿಮಗೆ ಉತ್ತಮ ಧನಲಾಭ ಇರುತ್ತದೆ. ನೀವು ಬ್ಯಾಂಕಿನಲ್ಲಿ ಅಕೌಂಟೆಂಟ್ ಕೆಲಸದಲ್ಲಿ ಇದ್ದರೆ ನಿಮಗೆ ನಿಮ್ಮ ಆದಾಯದಕ್ಕಿಂತ ಹೆಚ್ಚಿಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ. ನೀವು ಲಾಯರ್ ವೃತ್ತಿಯಲ್ಲಿ ಇದ್ದರೆ ನಿಮ್ಮ ಎದುರಾಳಿಗೆ ನಿಮ್ಮ ಮಾತಿನಿಂದ ಸೋಲಿಸಿ ಗೆಲುವು ನಿಮಗೆ ಬರುತ್ತದೆ. ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಮತ್ತು ಲಾಭ ಬರುತ್ತದೆ. ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಿಂದ ಹೆಚ್ಚಿನ ಧನಲಾಭ. ವಾಣಿಜ್ಯ ಕಂಪನಿಗೆ ಸಂಬಂಧಿಸಿದಂಥ ಉದ್ಯೋಗ ವ್ಯಾಪಾರ ಮಾಡುತ್ತಿದ್ದರೆ ಇದರಿಂದ ದೊಡ್ಡ ದೊಡ್ಡ ಕಂಪನಿಗಳಿಂದ ಎಕ್ಸ್ಪೋರ್ಟ್ ರಫ್ತು ಮಾಡುವವರು, ಹೊರದೇಶಕ್ಕೆ ರಫ್ತುಗಳು ಮಾಡುವಂತಹ ಕಂಪನಿಗಳಿದ್ದರೆ ನಿಮಗೆ ಉತ್ತಮ ಧನಲಾಭ ಬುಧನಿಂದ ಬರುತ್ತದೆ. ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಗೆಲುವಿನಿಂದ ಲಾಭ. ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುವವರಾಗಿದ್ದರೆ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ಬುಧನು ಪಂಚಮ ಸ್ಥಾನ ನೋಡುವುದರಿಂದ ನಿಮ್ಮ ಮಕ್ಕಳಿಂದ ಲಾಭ, ಸ್ನೇಹಿತರಿಂದ ಲಾಭ ಬರುವ ಸಾಧ್ಯತೆ ಇರುತ್ತದೆ. ಬುಧನಿಂದ ಹೆಚ್ಚಿನ ಲಾಭ, ಶುಭ ಫಲ ಪಡೆಯಲು ವಿಷ್ಣು ದೇವರ ಆರಾಧನೆ, ವಿಷ್ಣು ದೇವರ ಅಷ್ಟೋತ್ತರ ಮಂತ್ರ ಪಠಣ ಮಾಡುವುದರಿಂದ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ದೋಷವಿದ್ದರೂ ನಿವಾರಣೆಯಾಗಿ ಬುಧನು ಶುಭ ಫಲ ಕೊಡುತ್ತಾನೆ. ನಿಮ್ಮ ರಾಶಿಯಿಂದ 9ನೇ ಮನೆ ಅಧಿಪತಿಯಾಗಿ ಸೂರ್ಯನು ಕನ್ಯಾ ರಾಶಿಯಿಂದ 17/10/2024 ತಾರೀಕಿಗೆ ತುಲಾ ರಾಶಿಗೆ ಬರುತ್ತಾನೆ. ಸೂರ್ಯನಿಗೆ ತುಲಾ ರಾಶಿ ನೀಚ ರಾಶಿಯಾದರೂ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರ ತುಂಬ ಶುಭ ಫಲ ಕೊಡುತ್ತದೆ. ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತೆ ಮಾಡುತ್ತಾನೆ. ನಿಮ್ಮ ತಂದೆಯ ಭಾಗ್ಯದಲ್ಲಿ ಅಭಿವೃದ್ಧಿ, ನಿಮಗೆ ನಿಮ್ಮ ತಂದೆಯಿಂದ ಲಾಭ. ನೀವು ನಿಮ್ಮ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು. ನಿಮ್ಮ ಯಾವುದೇ ಮುಖ್ಯವಾದ ಕೆಲಸ ಕಾರ್ಯಗಳಿಗೆ ಹೋಗುವ ಮುಂಚಿತ ತಂದೆಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರಗಳನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವುದರಿಂದ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಸೂರ್ಯನು ಕೊಡುತ್ತಾನೆ. ನೀವು ಯಾವುದೇ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮೇಲಿನ ಅಧಿಕಾರಿಗಳಿಂದ ಪ್ರಶಂಸೆ, ಗೌರವಕ್ಕೆ ನೀವು ಪಾತ್ರರಾಗುವಿರಿ. ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ನೀವು ಮಾಡುತ್ತಿರುವ ಕೆಲಸಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸಕ್ಕೆ ಹೋಗುವ ಯೋಗ ಭಾಗ್ಯ ಇರುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ನಾಯಕರಿಂದ ಹೆಚ್ಚಿನ ಲಾಭ ಬರುತ್ತದೆ. ನಿಮ್ಮ ಮಕ್ಕಳಿಂದ ಲಾಭ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಲಾಭ, ನಿಮ್ಮ ಸ್ನೇಹಿತರಿಂದ ಲಾಭ, ಪ್ರೀತಿ ಪ್ರೇಮದಲ್ಲಿ ಲಾಭ. ಸೂರ್ಯನು ಶುಕ್ರನ ಮನೆಯಲ್ಲಿ ಇದ್ದರೂ ನೀಚನಾದರೂ ಸೂರ್ಯನಿಗೆ 11ನೇ ಮನೆಯಲ್ಲಿ ತುಂಬ ಬಲ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ನೀಚನಾಗಿ ಶತ್ರು ಮನೆಯಲ್ಲಿ ಇರುವುದರಿಂದ ಸೂರ್ಯನಿಂದ ಇನ್ನೂ ಹೆಚ್ಚಿನ ಫಲ ಪಡೆಯಲು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು, ಒಂದು ಚೆಂಬು ನೀರನ್ನು
ಕೈಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳುವುದು ಅಥವಾ ಈ ಮಂತ್ರ ಹೇಳುವುದು. ಓಂ ಸೂರ್ಯಾಯ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಯಾಯ ನಮಃ. ಈ ಮಂತ್ರ ಹೇಳಿ ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕುವುದರಿಂದ ಸೂರ್ಯ ಶಾಂತನಾಗಿ ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ. ನಿಮ್ಮ ರಾಶಿಯಿಂದ ಶುಕ್ರನು 6ನೇ ಮನೆ ಅಧಿಪತಿ, ಲಾಭಸ್ಥಾನದ 11ನೇ ಮನೆ ಅಧಿಪತಿಯಾಗಿ ಶುಕ್ರನು 12/10/2024 ತಾರೀಕಿಗೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಶುಕ್ರನು ತುಂಬ ಶುಭ ಫಲ ಕೊಡುತ್ತಾನೆ. 6ನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಸಂಚಾರ ನಿಮ್ಮ ಕೆಲಸ ಕಾರ್ಯದಲ್ಲಿ ಲಾಭ, ನಿಮ್ಮ ಬೆಡ್ರೂಮಿಗೆ ಸಂಬಂಧಿಸಿದ ಸುಖ ಭಾಗ್ಯ ಇದರಿಂದ ನಿಮಗೆ ಶುಭವಾಗಿರುತ್ತದೆ. ಬೆಡ್ರೂಮಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ತರುವ ಯೋಗ ಭಾಗ್ಯ ನಿಮಗೆ ಇರುತ್ತದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನಿಮಗೆ ಸಿಗುತ್ತದೆ. ನೀವು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇದ್ದರೆ ಲಕ್ಸುರಿಯಾಗಿರುವ ವಸ್ತುಗಳನ್ನು ತಯಾರಿಸಿ ಹೊರದೇಶಕ್ಕೆ ರಫ್ತು ಮಾಡುವಂತಹ ಉದ್ಯಮೆದಾರರು ಆಗಿದ್ದರೆ ನಿಮಗೆ ಇದರಿಂದ ಉತ್ತಮ ಧನಲಾಭ. ಗಾರ್ಮೆಂಟ್ಸ್ ಕಂಪನಿಗಳಲ್ಲಿ ದುಬಾರಿ ಉಡುಪುಗಳನ್ನು ತಯಾರಿಸಿ ಹೊರದೇಶಕ್ಕೆ ರವಾನೆ ಮಾಡುವಂತಹ ಉದ್ಯಮದಾರರು ಆಗಿದ್ದರೆ ಉತ್ತಮ ಧನಲಾಭ. ನೀವು ನೋಡಲಿಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ. ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಶುಕ್ರನಿಂದ ಉತ್ತಮ ಧನಲಾಭ. ನೀವು ಮಹಿಳೆಯರ ಶೃಂಗಾರ ವಸ್ತುಗಳ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿ ವ್ಯಾಪಾರ ಮಾಡುತ್ತಿದ್ದರೆ ಧನಲಾಭ. ನೀವು ಮದುವೆಯ ಮನೆಯನ್ನು ಶೃಂಗಾರವಾಗಿ ಕಾಣಿಸುವಂತಹ ಅಲಂಕಾರ ಮಾಡುವಂತಹ ಕಲಾವಿದರಾಗಿದ್ದರೆ ಇದರಿಂದ ನಿಮಗೆ ಹೆಚ್ಚಿನ ಧನಲಾಭ ಬರುತ್ತದೆ. ನೀವು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ನಟರಾಗಿ ಇರುವಂಥವರಿಗೆ ಉತ್ತಮ ಧನಲಾಭ. ನಾಟಕ ರಂಗದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಗಾಯನ ಕ್ಷೇತ್ರದಲ್ಲಿ ಇರುವಂತಹ ಕಲಾವಿದರಿಗೆ ಉತ್ತಮ ಧನಲಾಭ. ಹೊಸ ಹೊಸ ವ್ಯಾಪಾರ, ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪುಗಳನ್ನು ತಯಾರಿಸುವ ಟೈಲರ್ ಅಂಗಡಿಯವರಿಗೆ ಹೆಚ್ಚಿನ ಧನಲಾಭ. ನೋಡಿ, ನೀವು ವಾಹನಗಳನ್ನು ಬಾಡಿಗೆಗೆ ಬಿಟ್ಟು ಅದರಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಧನಲಾಭ ನಿಮಗೆ ಬರುತ್ತದೆ. ಶುಕ್ರನಿಂದ ನಿಮಗೆ ಶುಭ ಫಲ ಇರುತ್ತದೆ. ಇನ್ನೂ ಹೆಚ್ಚಿಗೆ ಶುಭ ಫಲ ಬರಲು ನಿಮ್ಮ ಹೆಂಡತಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ, ನಿಮ್ಮ ಪತ್ನಿಯ ಜೊತೆ ಸುಂದರವಾದ ಸ್ಥಳಗಳಿಗೆ ಹೋಗಿ ಸುತ್ತಾಡಿಕೊಂಡು ಬರುವುದರಿಂದ, ನಿಮ್ಮ ಪತ್ನಿಯ ಮನಸ್ಸು ಸಂತೋಷಪಡಿಸುವುದರಿಂದ, ಮಹಿಳೆಯರಿಗೆ ಗೌರವ ಕೊಟ್ಟು ಮಾತನಾಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ನಿಮ್ಮ ಜಾತಕದಲ್ಲಿ ಶುಕ್ರನು ದುಸ್ಥಾನದಲ್ಲಿ, ಶತ್ರುಮನೆಯಲ್ಲಿ ನೀಚನಾಗಿದ್ದರೆ, ದೋಷನಾಗಿದ್ದರೆ ಈ ಪರಿಹಾರಗಳನ್ನು ಮಾಡಿ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಥವಾ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬರುವುದು. 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಶೃಂಗಾರ ವಸ್ತುಗಳ ಕೊಡಿಸುವುದರಿಂದ, ಅವರಿಗೆ ಸಿಹಿ ತಿನಿಸುಗಳನ್ನು ಕೊಡಿಸುವುದರಿಂದ, ಈ ಮಂತ್ರ ಹೇಳುವುದರಿಂದ. ಮಂತ್ರ ಹೀಗಿರುತ್ತದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರ ಪ್ರತಿನಿತ್ಯ 108 ಸಲ ಅಥವಾ 24 ಸಲ ಹೇಳುವುದರಿಂದ ಶುಕ್ರನು ದೋಷನಾಗಿದ್ದರೂ ಅಶುಭನಾಗಿದ್ದರೂ ದೋಷ ನಿವಾರಣೆಯಾಗಿ ನಿಮಗೆ ಶುಭ ಫಲವನ್ನು ಕೊಡುತ್ತಾನೆ. ನಿಮ್ಮ ರಾಶಿಯಿಂದ ಕುಜನು 5ನೇ ಮನೆ ಅಧಿಪತಿಯಾಗಿ 12ನೇ ಮನೆ ಅಧಿಪತಿಯಾಗಿ ಕುಜನು ಮಿಥುನ ರಾಶಿಯಲ್ಲಿ ಇದ್ದು 20/10/2024 ತಾರೀಕಿಗೆ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಕಟಕ ರಾಶಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕುಜನ ಸಂಚಾರ. ಕುಜನಿಗೆ ಅದು ನೀಚ ಸ್ಥಾನವಾಗಿರುತ್ತದೆ. ಅಲ್ಲಿ ಬಲ ಕಡಿಮೆ ಇರುತ್ತದೆ ಕುಜನಿಗೆ. ನಿಮ್ಮ ಮಕ್ಕಳಿಂದ ಆಕಸ್ಮಿಕ ಧನಲಾಭ ಬರುತ್ತದೆ. ಮಕ್ಕಳು ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ಎಚ್ಚರಿಕೆಯಿಂದ ಇರುವುದು. ನೀವು ವಾಹನಗಳನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಯೋಗವಾಗಿ ವಾಹನ ಚಲಾಯಿಸಬೇಡಿ. ನಿಧಾನವಾಗಿ ಹೋಗುವುದು ತುಂಬ ಒಳ್ಳೆಯದು. 8ನೇ ಮನೆಯಲ್ಲಿ ಕುಜನ ಸಂಚಾರ, ಅಪಘಾತಗಳಾಗುವ ಸಾಧ್ಯತೆ ಇರುತ್ತದೆ. ಅಗ್ನಿತತ್ವದ ಗ್ರಹ ಕುಜನು ನೀಚ ಮನೆಯಲ್ಲಿ ಸಂಚಾರ ಒಳ್ಳೆಯದಲ್ಲ. ಅಗ್ನಿಯಿಂದ ತೊಂದರೆ ಬರುವ ಸಾಧ್ಯತೆ ಇರುತ್ತದೆ. ನೀವು ಅಡುಗೆ ಮಾಡುವಾಗ ಗ್ಯಾಸು, ಸ್ಟವ್ವು, ಸಿಲಿಂಡರ್ನಿಂದ ತುಂಬ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಕರೆದ ಪದಾರ್ಥಗಳನ್ನು ತಯಾರಿಸುವಾಗ ಎಣ್ಣೆಯಲ್ಲಿ ಕಾಯಿಸಿದ ಎಣ್ಣೆಯಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು.
ನಿಧಾನವಾಗಿ ಪರವಾಗಿಲ್ಲ, ಅಡುಗೆ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡಿದರೂ ಪರವಾಗಿಲ್ಲ. ಹಾಗೂ ಆಯುಧಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಹರಿತವಾದ ಚೂಪಾಗಿರುವ ಯಾವುದೇ ವಸ್ತುಗಳಿಗೂ ಕುಜ ಕಾರಕಾಗಿರುತ್ತಾನೆ. ನೀವು ತರಕಾರಿ ಕತ್ತರಿಸುವಾಗ ಎಚ್ಚರಿಕೆಯಿಂದ, ಟೈಲರ್ ಕೆಲಸದಲ್ಲಿ ಇರುವವರು ಬಟ್ಟೆ ಕತ್ತರಿಸುವಾಗ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಸೈನಿಕರು ವೃತ್ತಿಯಲ್ಲಿ ಇರುವವರು, ಪೊಲೀಸರು ಕೆಲಸದಲ್ಲಿ ಇರುವವರು, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸದಲ್ಲಿ ಇರುವವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವಸರವಾಗಿ ಯಾವುದೇ ನಿರ್ಧಾರ ತಕ್ಷಣ ಮಾಡಬೇಡಿ. ಸ್ವಲ್ಪ ಸಮಯ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಮತ್ತು ಮುಂದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದು ತುಂಬ ಉತ್ತಮವಾಗಿರುತ್ತದೆ. ಕುಜನು ನೀಚ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಇರುವುದರಿಂದ ನೀವು ಕುಜನಿಂದ ಶುಭ ಫಲ ಬರಲು ಸುಬ್ರಹ್ಮಣ್ಯ ದೇವರ ಆರಾಧನೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಅಥವಾ ಶನಿವಾರ ಎಳ್ಳು ಎಣ್ಣೆ ಕೊಟ್ಟು ಪೂಜೆ ಮಾಡಿಸಿ ಬಂದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಿಮ್ಮ ರಾಶಿಯ ಅಧಿಪತಿಯಾಗಿ ಗುರು 4ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ. ವೃಷಭ ರಾಶಿಯಲ್ಲಿ ಇದ್ದು ಗುರು 9/10/2024 ತಾರೀಕಿಗೆ ವಕ್ರೀಯವಾಗಿ ಇಂದಿನ ಮನೆ ಮೇಷರಾಶಿ ನೋಡುವುದರಿಂದ, ನಿಮ್ಮ ಪಂಚಮ ಸ್ಥಾನವನ್ನು ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಇರುತ್ತದೆ. ನಿಮ್ಮ ಮಕ್ಕಳಿಂದ ನಿಮಗೆ ಉತ್ತಮವಾಗಿರುತ್ತದೆ. 4ನೇ ಮನೆ ಅಧಿಪತಿಯಾಗಿ ಶುಭ ಫಲವನ್ನೇ ಕೊಡುತ್ತಾನೆ. ಗುರು 6ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಇರುವುದರಿಂದ ಗುರುಗಳ ಆರಾಧನೆ ಮಾಡುವುದು, ಗುರುಗಳ ಸೇವೆ ಮಾಡುವುದು, ಗುರುಗಳ ಮಠದಲ್ಲಿ ನಿಮ್ಮ ಸೇವೆ ಮಾಡುವುದು, ಇದರಿಂದ ಗುರುವಿನಿಂದ ನಿಮಗೆ ಶುಭ ಫಲ ಬರುತ್ತದೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕೇತು ಸಂಚಾರ ಇರುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನೀವು ಕೇತುವಿನಿಂದ ಶುಭ ಫಲ ಪಡೆಯಲು ಶ್ರೀ ಗಣೇಶ ದೇವರ ಆರಾಧನೆ ಮಾಡುವುದು, ಪ್ರತಿನಿತ್ಯ ಈ ಮಂತ್ರ ಹೇಳುವುದು, ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನಿಮ್ಮ ಮನೆಯ ವ್ಯವಹಾರದಲ್ಲಿ, ಕಾಗದ ಪತ್ರದ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ನೀವು ನಿಮ್ಮ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಇದರಿಂದ ನೀವು ರಾಹುವಿನಿಂದ ನೀವು ಶುಭ ಫಲ ಪಡೆಯುತ್ತೀರಿ. ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಮತ್ತು ಓಂ ದುಂ ದುರ್ಗಾಯೇ ನಮಃ ಈ ಮಂತ್ರ ಹೇಳುವುದರಿಂದ ರಾಹುವಿನಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಶನಿಯು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ, ವಕ್ರೀಯವಾಗಿ 2ನೇ ಮನೆ ನೋಡುವುದರಿಂದ, ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಶನಿಯಿಂದ ನೀವು ತುಂಬ ಉತ್ತಮವಾಗಿರುತ್ತದೆ. ವಕ್ರೀಯವಾಗಿ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಹಣಕ್ಕಾಗಿ ಸ್ವಲ್ಪ ಸಮಸ್ಯೆ ಬರಬಹುದು. ಇದರಿಂದ ನೀವು ಶನಿಯಿಂದ ನೀವು ತುಂಬ ಶುಭ ಫಲ ಪಡೆಯಲು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಅದರಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ, ದಶಾಭುಕ್ತಿಗಳು, ಅಂತರಭುಕ್ತಿಗಳನ್ನು ನೋಡಿ, ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.